ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ನಿಮ್ಮನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಬಲಗೈಯನ್ನು ನಾವು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ಯಾವ ವಾಕ್ಯವನ್ನು ಧ್ಯಾನ ಮಾಡಿದೆ? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಸತ್ಯವೇದ ವಾಕ್ಯದೊಂದಿಗೆ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ರು? ಹಲ್ಲೆಲೂಯಾ. ದೇವರು ಬೆಳಕಾಗಲಿ ಅನ್ನಲು ಕತ್ತಲಾಯ್ತಾ? ಏನಾಯ್ತ್ರಿ? ಬೆಳಕಾಯಿತು. ಹಲ್ಲೆಲೂಯಾ. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಮೂರು ರೀತಿಯ ಕತ್ತಲೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇರ್ತವೆ ಪ್ರಿಯ. ಹಲ್ಲೆಲೂಯಾ. ಮೊದಲನೇ ಕತ್ತಲೆ ಕುರಿತಾಗಿ ನಾವು ನೋಡಿದ್ದೇವೆ, ಪಾಪ ಎನ್ನುವಂತ ಕತ್ತಲೆ. ಹಲ್ಲೆಲೂಯಾ. ಆ ಪಾಪ ಎನ್ನುವಂತ ಕತ್ತಲೆಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ಜೀವಿತದಲ್ಲಿ ಭಯಂಕರವಾದ ಪರಿಸ್ಥಿತಿಗಳನ್ನು ಎದುರಿಸಿದ, ತನ್ನ ಕುಟುಂಬದವರ ಮಧ್ಯದಲ್ಲಿ ಭಯಂಕರವಾದ ಪರಿಸ್ಥಿತಿಗಳನ್ನು ಎದುರಿಸಿದನು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ಅವನನ್ನ 4 ಜನರು ಯೇಸು ಕ್ರಿಸ್ತನ ಇರುವಂತ ಮನೆಯ ಬಳಿಗೆ ಕರೆದುಕೊಂಡು ಬರ್ತಾರೆ ಪ್ರೇಯರ್, ಒಂದು ದೋಲಿಯಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಆ 4 ಜನರ ನಂಬಿಕೆ ನೋಡ್ರಿ. ಯೇಸುವಿನ ಬಳಿಗೆ ಕರ್ಕೊಂಡೋದ್ರೆ ಈತನಿಗೆ ಸ್ವಸ್ಥತೆಯಾಗುತ್ತೆ, ಈತನಿಗೆ ಬಿಡುಗಡೆಯಾಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ. ಚಿಕ್ಕ ಮಕ್ಕಳನ್ನ ಸ್ವಲ್ಪ ಕಲೆಕ್ಟ್ ಮಾಡಿಸ್ಬೇಕ್ರಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ. ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದ ಮೇಲೆ ಆ ಅಂಚುಗಳನ್ನೆಲ್ಲ ತೆಗೆದು ಯೇಸು ಕ್ರಿಸ್ತನ ಕೂತಿರುವಂಥ ಸ್ಥಳದ ಮುಂದುಗಡೆ ಏನು ಮಾಡಿದ್ರು? ಆತನನ್ನ ಇಳಿಬಿಟ್ಟ ಮೇಲೆ ಯೇಸಪ್ಪ ನಂಬಿಕೆಯನ್ನು ನೋಡಿ ಹೇಳ್ತಾ ಇದ್ದಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದವು. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪಾಪಗಳನ್ನು ಕ್ಷಮಿಸುವಂಥವ್ರು ಯಾರು ಕೂಡ ಇಲ್ಲ, ಪಾಪಗಳನ್ನು ತೊಳೆಯುವಂಥವ್ರು ಯಾರು ಕೂಡ ಇಲ್ಲ, ಯೇಸು ಕ್ರಿಸ್ತನು ಮಾತ್ರ. ಅದರ ಸಲುವಾಗಿ ಆತನನ್ನು ಏನಂತೇಳಿ ಕರೀತಾರೆ? ರಕ್ಷಕ. ಪಾಪಿಗಳ ರಕ್ಷಕ ಯಾರ್ರೀ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ವಿಷಯವನ್ನು ಓದುವಾರ ನಾವು ನೋಡಿದ್ವಿ. ಯಾವಾಗ ಯೇಸಪ್ಪ ಹೇಳಿದ್ನು ಆತನ ಪಾಪಗಳು ಕ್ಷಮಿಸಲ್ಪಟ್ಟು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನೀನು ನಡೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನೀನು ನಡೆ. ಇಷ್ಟು ದಿನ ಪಾಪದಲ್ಲೇ ಮಲಗಿದೆಯಾ, ಮತ್ತೆ ನಿನ್ನ ಪಾಪದಲ್ಲೇ ಮಲಗಬಾರ್ದು, ಮತ್ತೆ ಪಾಪದಲ್ಲಿ ನೀನು ಜೀವಿಸಬಾರ್ದು ಅಂತೇಳಿ ಏನು ಮಾಡಿದ್ರೆ ಯೇಸಪ್ಪ ಆ ವ್ಯಕ್ತಿಗೆ ಬಿಡುಗಡೆ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಆತನು ಪಾಪದಲ್ಲಿ ಏನು ಮಾಡಿದ್ದಾನೆ? ಮಲಗಿದಂಥ ವ್ಯಕ್ತಿ ಆಗಿದ್ದಾನೆ. ಯೇಸು ಆತನ ಪಾಪವನ್ನೆಲ್ಲ ತೆಗೆದುಹಾಕಿದ್ರು, ಆತನಿಗೆ ಸ್ವಸ್ಥತೆಯನ್ನ ಕೊಟ್ಟರು ಪ್ರಿಯರೇ. ಇವತ್ತು 2ನೇ ವ್ಯಕ್ತಿಯ ಕುರಿತಾಗಿ ನಾವು ನೋಡೋಣ. ಯೋಹಾನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಸತ್ಯವೇದ ತಿಳಿಸ್ತಾ ಇದೆ. ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಯೇಸು ಸ್ವಾಮಿಯ ಬಳಿ ಎಲ್ಲ ಸಂದೇಹಗಳನ್ನು ಏನು ಮಾಡ್ತಾ ಇದ್ರು? ಆ ಶಿಷ್ಯರು ಪರಿಹಾರ ಕಂಡುಕೊಳ್ತಾ ಇದ್ರು. ಯೇಸು ಕ್ರಿಸ್ತನ ಬಳಿ ಎಲ್ಲ ಸಮಸ್ಯೆಗಳಿಗೆ ಏನಿದೆ? ಉತ್ತರ ಇದೆ. ಯೇಸು ಕ್ರಿಸ್ತನ ಬಳಿ ಎಲ್ಲ ಪ್ರತಿ ಪ್ರಶ್ನೆಗಳಿಗೆ ಏನಿದೆ ರೀ? ಜವಾಬು ಇದೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ಹತ್ರ ಎಲ್ಲ ವಿಷಯಗಳನ್ನು ಅವ್ರು ಏನು ಮಾಡ್ತಾ ಇದ್ರು? ಕೇಳ್ತಾ ಇದ್ರು. ಒಂದ್ಸಾರಿ ಏನಾಗುತ್ತೆ ಅಂದ್ರೆ, ಸ್ವಾಮಿ ಪರಲೋಕ ಹೆಂಗಿರುತ್ತೆ ಅಂತೇಳಿ ಕೇಳಿದ್ರು. ಯೇಸಪ್ಪ ಅದ್ರ ಬಗ್ಗೆ ವಿವರಣೆ ಕೊಟ್ಟರು. ಪರಲೋಕಕ್ಕೆ ನಾವು ಸೇರ್ಬೇಕಾದ್ರೆ ಹೆಂಗೆ ನಾವು ಜೀವಿಸಬೇಕು ಅಂತೇಳಿ ಕೇಳಿದ್ರು, ಅದ್ರ ಬಗ್ಗೆ ವಿವರಣೆ ಕೊಟ್ಟರು. ಹಲ್ಲೆಲೂಯಾ. ಅನೇಕ ರೋಗಗಳಿಂದ ಬಂದಿರತಕ್ಕಂಥ ಜನರು ಆ ಮೋಶೆ ಧರ್ಮಶಾಸ್ತ್ರದ ವಿಧಿವಿಧಾನಗಳನ್ನ ಕೇಳಿದ್ರು. ಅದಕ್ಕೂ ಕೂಡ ಯೇಸಪ್ಪ ಏನ್ ಮಾಡಿದ್ರು? ಆನ್ಸರ್ ಕೊಟ್ಟರು. ಒಂದ್ಸಾರಿ ಹಿಂಗೆ ನಡ್ಕೊಂತ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಕಣ್ಣು ಕಾಣಲಾರದಂತ ಹುಟ್ಟುತ್ತಲೇ ಆತನ ಏನಾಗಿದ್ದಾನೆ? ಕುರುಡನಾಗಿದ್ದಾನೆ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಯೇಸು ಸ್ವಾಮಿ ಹತ್ರ ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಸ್ಥಳದಲ್ಲಿ ಇವ್ರು ಎಂಟ್ರಿ ಕೊಡಕ್ಕೆ, ಆತಂದು ಎಂಟ್ರಿ ಆಗಕ್ಕೆ 2 ಸರಿಯಾದ ರೀತಿಯಲ್ಲಿ ಆದಂತ ಸಮಯದಲ್ಲಿ ಶಿಷ್ಯರು ಕೇಳ್ತಾ ಇದ್ದಾರೆ, ಅಪ್ಪ ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಕಾರಣ ಏನು? ಈತ ಯಾಕೆ ಕುರುಡನಾಗಿ ಹುಟ್ಟಿದ್ದಾನೆ? ಒಂದು ವೇಳೆ ಈತನ ತಂದೆ ತಾಯಿಗಳು ಪಾಪ ಮಾಡಿದ್ದಾರಾ, ಅಥವಾ ಈತನೇ ಪಾಪ ಮಾಡಿದ ಕಾರಣಕ್ಕಾಗಿ ಕುರುಡನಾಗಿ ಹುಟ್ಟಿದ್ದಾನ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ? ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅವಾಗ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಈತನೂ ಪಾಪ ಮಾಡಲಿಲ್ಲ, ಈತನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕಾರ್ಯಗಳು ಇವನಲ್ಲಿ ಕಂಡು ಬರುವುದಕ್ಕಾಗಿ, ತೋರಿ ಬರುವುದಕ್ಕಾಗಿ ಈ ರೀತಿಯಾಗಿ ಆಯ್ತು ಅಂತೇಳಿ ಉಗುಳಿ ಅವನನ್ನ ಕರೆದು ಏನ್ ಮಾಡ್ತಾನೆ, ಕೆಸರನ್ನ ಮೆತ್ತಿ ಹೇಳ್ತಾ ಇದ್ದಾನೆ, ಹೋಗು, ಈ ಸಮಯದಲ್ಲಿ ನೀನು ಸಿಲುವ ಕೊಳಕ್ಕೆ ಹೋಗಿ ನೀನು
ತೊಳೆದುಕೋ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ಕಣ್ಣಿದ್ದವರೆಲ್ಲರೂ ಕುರುಡರಾಗಿದ್ದಾರೆ. ಯೇಸುವನ್ನು ನೋಡಲಾರ್ದವರೆಲ್ಲರೂ ಏನಾಗಿದ್ದಾರೆ? ಕುರುಡ ರೂಪಾದಿಯಲ್ಲಿದ್ದಾರೆ. ದೇವರು ಹೇಳ್ತಾನೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ, ಒಂದ್ಸಾರಿ ನೀವು ತೆಗೆದ್ರೆ ಗೊತ್ತಾಗುತ್ತೆ. 42ನೇ ಅಧ್ಯಾಯ 18ನೇ ವಾಕ್ಯ. ಕಿವುಡರೇ ಕೇಳಿರಿ, ಕುರುಡರೇ ನಿಮ್ಮ ಕಣ್ಣಿಟ್ಟು ನೋಡಿರಿ. ಕುರುಡರು ನೋಡೋಕ್ಕಾಗತ್ತಾ? ಕಿವುಡ್ರು ಕೇಳೋಕ್ಕಾಗತ್ತಾ? ಅಲ್ಲಿ ಮುಂದೆ ವಾಕ್ಯ ಹೇಳ್ತಾ ಇದೇನು? ನನ್ನ ಸೇವಕನ ಹೊರತು ಯಾರು ಕುರುಡರು, ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು. ಮತ್ತು ಮುಂದೆ ಹೇಳ್ತಾ ಇದೆ, ನನ್ನ ಭಕ್ತನ ಹಾಗೆ ಯಾರು ಕುರುಡರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಅನೇಕ ಜನರು ದೇವರನ್ನ ನೋಡಲಾರದಂಥವರೆಲ್ಲರ ಪಾಲಿಗೆ ಸೈತಾನನು ಏನು ತಂದಿಟ್ಟಿದ್ದಾನೆ? ಅಡ್ಡ ಏನು ತಂದಿಟ್ಟಿದ್ದಾನೆ? ಮಸಿಯನ್ನ ಬಳದಿದ್ದಾನೆ ಅಂತ ಹೇಳ್ತಾ ಇದೆ ವಾಕ್ಯ. ಹಲ್ಲೆಲೂಯಾ. ಅವ್ರಿಗೆ ಈ ಲೋಕದಲ್ಲಿ ಇರ್ತಕ್ಕಂಥದ್ದು ಎಲ್ಲದರಲ್ಲಿ ದೇವರು ಕಾಣ್ತಾನೆ, ಆದ್ರೆ ಯೇಸುವಿನಲ್ಲಿ ಮಾತ್ರ ದೇವರು ಕಾಣ್ತಾ ಇಲ್ಲ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಈ ವ್ಯಕ್ತಿ ಯೇಸುವಿನ ಬಳಿಗೆ ಬರ್ತಾ ಇದ್ದನೋ, ಯೇಸು ಆತನಿಗೆ ಸ್ವಸ್ಥತೆಯನ್ನು ಕೊಟ್ಟರು, ಆ ಹುಟ್ಟು ಕುರುಡನಾಗಿರ್ತಕ್ಕಂಥ ಆ ವ್ಯಕ್ತಿಗೆ ಕಣ್ಣುಗಳು ಕಾಣುವುದಕ್ಕೆ ಪ್ರಾರಂಭವಾದವು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನನ್ನನ್ನು ನೋಡಲಾರದವರೆಲ್ಲರೂ ಏನಾಗಿದ್ದೀರಿ ಅಂತ ಹೇಳ್ತಾನೆ ದೇವರು? ಕುರುಡರಾಗಿದ್ದೀರಿ. ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳಲಾರದವರೆಲ್ಲರೂ ಕೂಡ ನೀವೇನಾಗಿದ್ದೀರಿ? ನನ್ನ ಆಜ್ಞೆಗಳಂತೆ ನಡೆಯಲಾರದವರೆಲ್ಲರೂ ಕೂಡ ನೀವೇನಾಗಿದ್ದೀರಿ? ಕಿವುಡರಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಈ ವ್ಯಕ್ತಿಗೆ ಸ್ವಸ್ಥತೆ ಆಯಿತು, ಬಿಡುಗಡೆ ಆಯಿತು, ಅವನು ಏನು ಜೀವನ ಮಾಡಿ ಬದುಕ್ತಾ ಇದ್ದ? ಭಿಕ್ಷೆ ಬೇಡಿ ಬದುಕ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಯೇಸಪ್ಪ ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿ? ಈ ಲೋಕದಲ್ಲಿರುವಾಗ ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಯಾರನ್ನ ಭೇಟಿಯಾದ್ರು, ಯಾರು ಯೇಸುವನ್ನ ಭೇಟಿ ಆಗಲಿಕ್ಕೆ ಬಂದ್ರು, ಅವರೆಲ್ಲರ ಜೀವಿತದಲ್ಲಿರುವಂತ ಕತ್ತಲೆ ಏನಾಗಿದ್ದಾರೆ? ಬೆಳಕಾಗಿ ಮಾರ್ಪಟ್ಟಿದೆ. ಅದ್ರ ಸಲ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಕತ್ತಲೆ ಇರುವಾಗ ಏನಂತ ಹೇಳಿದಂತೆ? ಬೆಳಕಾಗಲಿ ಅಂತೇಳಿ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ದೇವರನ್ನ ನೋಡಲಾರದಂತ ನಿನ್ನ ಕಣ್ಣುಗಳು ಆಗಿದ್ದಾವೆ. ಹಲ್ಲೆಲೂಯಾ. ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ, ಮಾನವನಾಗಿ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗುವುದು ನಿನ್ನ ಜನ್ಮ, ಮಾನವನಾಗಿ ಏನೇನ್ ಮಾಡ್ದೋ ಹೇಳು ತಮ್ಮ. ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗುವುದು ನಿನ್ನ ಜನ್ಮ, ಮಾನವನಾಗಿ ಏನೇನ್ ಮಾಡ್ದೋ ಹೇಳು ತಮ್ಮ. ಮಾಡಿದೆಲ್ಲ ಪಾಪವೇ, ಪಡೆದೆಲ್ಲ ಶಾಪವೇ, ಪಾಪವೇ ಪಡೆದಿದ್ದೆಲ್ಲ ಶಾಪವೇ. ಸಮಯ ಇದು ಅರಿತುಕೋ, ಏಸಯ್ಯನ್ನ ತಿಳಿದುಕೋ, ಮುಕ್ತಿಯನ್ನು ಪಡೆದುಕೋ, ಪರಲೋಕ ಉಳಿಸಿಕೋ. ಸಮಯ ಇದು ಅರಿತುಕೋ, ಏಸಯ್ಯನ್ನ ತಿಳಿದುಕೋ, ಮುಕ್ತಿಯನ್ನು ಪಡೆದುಕೋ, ಪರಲೋಕ ಉಳಿಸಿಕೋ. ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ, ಮಾನವನಾಗಿ ಏನೇನ್ ಮಾಡ್ದು ಹೇಳು ತಮ್ಮ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜಾನ್ಗೆ ಬರ್ತದೆ, ನಮ್ಗೆ ಕಲ್ತಿಲ್ಲ ನಾವು ಹಾಡು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಮನುಷ್ಯ ಹುಟ್ಟು ಕುರುಡನಾಗಿದ್ದಾನೆ ಅಂದ್ರೆ ಏನರ್ಥ ರೀ? ದೇವ್ರನ್ನ ನೋಡ್ಲಾರ್ದಾಗಿ ಅವನ ಕಣ್ಣುಗಳಿಗೆಲ್ಲ ಸೈತಾನ ಏನ್ ಮಾಡ್ಬಿಟ್ಟಿದ್ದಾನ? ಅಂಟು ಬೆಳೆದಿದ್ದಾನೆ, ಮಸಿ ಬೆಳೆದಿದ್ದಾನೆ ಎಂಬುದಾಗಿ, ಪರದೆ ಹಾಕಿದ್ದಾನೆ ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಕುರುಡನಾಗಿರ್ಬೇಕಾದ್ರೆ ಅವನು ಓದಲ್ಲೆಲ್ಲ ಕಣ್ಣುಗಳನ್ನು ಮುಚ್ಚಿಕೊಂಡು ಹಿಂಗೆ ಹೋಗ್ರಿ ಒಂದು ನೋಡೋಣ, ಸರಿಯಾಗಿ ಮನೆ ಮುಡ್ತೀರಾ? ಹಲ್ಲೆಲೂಯಾ. ಆ ಕುರುಡ ಆತನ ಜೀವಿತ ಎಲ್ಲ ಬರೀ ಕತ್ತಲನೇ ನೋಡ್ತಾ ಇದ್ದಾನೆ ಅವನ ಜೀವಿತದಲ್ಲೆಲ್ಲ. ಹಲ್ಲೆಲೂಯಾ. ಅವನ ಜೀವಿತದಲ್ಲೆಲ್ಲ ಬರೀ ಭಿಕ್ಷೆ ಬೇಡಿ ಉಣ್ತಾ ಇದ್ದಾನೆ. ಬರೀ ಭಿಕ್ಷೆ ಬೇಡುವಂಥದ್ದು, ಒಂದು ಕೋಲ್ ಹಿಡ್ಕೊಳ್ಳೋದು, ಒಂದು ತಟ್ಟೆ ಹಿಡ್ಕೊಳ್ಳೋದು. ಮೊನ್ನೆ ಒಬ್ರು ಆಕ್ಟಿಂಗ್ ಮಾಡಿದ್ರು, ನೋಡಿದ್ರೆ ಬಾದರ್ಲಿ ಕ್ರಿಸ್ಮಸ್ ದಿನ. ಹಲ್ಲೆಲೂಯಾ. ದಯಾಸಾಗರ್ ಲಕ್ಷ್ಮಣ್ ಅಂತ ಹೇಳಿ ಅವ್ರ ಹೆಸರು. ಹಲ್ಲೆಲೂಯಾ. ಆಸ್ ಇಟ್ ಈಸ್ ಕುರುಡ್ರೇ ಆಗಿದ್ದಾರೇನೋ ಎನ್ನುವ ರೀತಿಯಲ್ಲಿ ಅವ್ರದೇ ಪಾತ್ರ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿಯಾಗಿ ಆ ವ್ಯಕ್ತಿ ಯೇಸುವಿನ ಬಳಿಗೆ ಬಂದಾಗ ಯೇಸಪ್ಪ ಹೇಳ್ತಾ ಇದ್ದಾನೆ, ನಿನಗೆ ಕತ್ತಲು ಇರಬಾರ್ದು. ಹಲ್ಲೆಲೂಯಾ. ನಿನ್ನ ಕತ್ತಲೆಯನ್ನ ನಾನು
ತೆಗೆದಾಕ್ತೀನಿ, ನಿನ್ನ ಕತ್ತಲೆಯನ್ನು ನಾನು ಹೋಗಲಾಡಿಸ್ತೇನೆ, ನಿನಗೆ ಬೆಳಕನ್ನ ಕೊಡುವಂತ ಶಕ್ತಿ ನನಗೆ ಇದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಯಾವಾಗ ಆ ಮಾತನ್ನು ಹೇಳಿದ ತಕ್ಷಣ ಆ ವ್ಯಕ್ತಿ ಹೋಗಿ ಸಿಲೋವ ಕೊಳದಲ್ಲಿ ಆ ದೇವರ ಮಾತಿಗೆ ವಿಧೇಯನಾಗಿ ತೊಳೆದುಕೊಂಡ ತಕ್ಷಣವೇ ಅವನಿಗೆ ಕಣ್ಣುಗಳು ಕಾಣುವುದಕ್ಕೆ ಪ್ರಾರಂಭವಾಯಿತಂತೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆತನಿಗೆ ಕಣ್ಣುಗಳು ಕಾಣುವುದಕ್ಕೆ ಪ್ರಾರಂಭವಾಯಿತು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ಆತನ ಪಾಪದಲ್ಲಿ ಜನಿಸಿದಂತ ಜನರನ್ನು ಏನ್ ಮಾಡಿದಾತ ಕ್ಷಮಿಸಿ ತಾನೇ ರಕ್ಷಕ ಎಂಬುದಾಗಿ ಏನ್ ಮಾಡಿದಾರೆ ಸಾಬೀತುಪಡಿಸಿಕೊಂಡ. ಹಲ್ಲೆಲೂಯಾ. ಆತನು ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟು ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಆತನು ಸಾಬೀತು ಮಾಡಿದ. ಸತ್ತಂತವರನ್ನ ಬದುಕಿಸಿ ನಾನೇ ಜೀವ, ನಾನೇ ಪುನರುತ್ಥಾನವಾಗಿದ್ದೇನೆ ಎಂಬುದಾಗಿ ಸಾಬೀತು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ವೇಳೆ ಇವತ್ತಿನ ದಿನ ಯೇಸುವನ್ನು ನೋಡ್ಲಾರ್ದಾಗಿ ನಿನ್ನ ಕಣ್ಣುಗಳು ಮಂಕಾಗಿದೆ. ಯೇಸುವನ್ನು ನೋಡ್ತಾ ಇದ್ದೀಯಾ, ಆದ್ರೆ ನೀನು ಏನ್ ಮಾಡ್ತಾ ಇಲ್ಲ, ಒಪ್ಪಿಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಬಹಿರಂಗವಾಗಿ ನೀನು ಒಪ್ಪಿಕೊಳ್ತಾ ಇಲ್ಲ, ಆಂತರಿಕವಾಗಿ ಒಳಗಡೆ ಇದೆ, ಆದ್ರೆ ಬಹಿರಂಗವಾಗಿ ಕೂಡ ಯೇಸುವಿನ ಮಗನು ಎಂಬುದಾಗಿ ನೀನು ಸಾಬೀತುಪಡಿಸಬೇಕು ಪ್ರೇರಿ. ಯಾವಾಗ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಆ ಬೆಳಕನ್ನ ಆಗಲಿ ಅಂದ ತಕ್ಷಣ ಬೆಳಕಾಯ್ತು, ಬೆಳಕಾದ ಮೇಲೆ ಕತ್ತಲೆಯನ್ನು ಸಪರೇಟ್ ಮಾಡಿದ, ಬೆಳಕನ್ನ ಸಪರೇಟ್ ಮಾಡಿದ. ಹಲ್ಲೆಲೂಯಾ. ದೇವರು ನಮ್ಗೆ ಏನಂತ ಕರೆಯುತ್ತಾರೆ, ನೀವು ಬೆಳಕಿನವರು, ನೀವು ಹಗಲಿನವರು. ಹಲ್ಲೆಲೂಯಾ. ನೀವು ಲೋಕಕ್ಕೆ ಬೆಳಕಾದಂಥವ್ರು, ಭೂಮಿಗೆ ಉಪ್ಪಾದಂಥವ್ರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಆ ವ್ಯಕ್ತಿ ಸ್ವಸ್ಥತೆಯನ್ನು ಹೊಂದಿಕೊಂಡು ಆ ಕೋಲು ಆ ಕಟ್ಟಿಗೆಲ್ಲ ಒಗೆದ ಮೇಲೆ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅಲ್ಲಿ ಹೋಗೋರೆಲ್ಲ ನೋಡ್ತಾ ಇದ್ದಾರೆ, ಮೊದಲೆಲ್ಲ ಇವನು ಭಿಕ್ಷೆ ಬೇಡ್ತಾ ಇದ್ನಲ್ಲ, ಇವಾಗ ಇವನ ಅಥವಾ ಇವನ್ ತರ ನೀರು ಇನ್ನೊಬ್ನ, ಇಲ್ಲ ಅವನೇ ಅಂತೇಳಿ ಮಾತಾಡ್ತಾ ಇದ್ದಾರೆ ಜನ. ಹಲ್ಲೆಲೂಯಾ. ಜನರು ಮಾತಾಡ್ತಾ ಇದ್ದಾರೆ, ಇವನಿಗೆ ಕಣ್ಣು ಇದ್ದಿಲ್ವಲ್ಲ, ಕಣ್ಣು ಯಾವ ರೀತಿಯಾಗಿ ಬಂತು. ಹಲ್ಲೆಲೂಯಾ. ಇವನು ಕೈಯಲ್ಲಿ ತಟ್ಟೆ ಇರ್ತಾ ಇತ್ತು, ಕೈಯಲ್ಲಿ ಕೋಲು ಇರ್ತಾ ಇತ್ತು, ಯಾವಾಗಲೂ ಭಿಕ್ಷೆ ಬೇಡ್ತಾ ಇದ್ದ. ನಾವು ಎಷ್ಟೋ ಸಾರಿ ಇವನಿಗೆ ಭಿಕ್ಷೆ ಹಾಕಿದ್ದೀವಿ. ಹಲ್ಲೆಲೂಯಾ. ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ, ಇಲ್ಲ ಅವನ ತರನೇ ಇನ್ನೊಬ್ನು ಯಾರೋ ಬಂದಿರಬೇಕು ಅಂತೇಳಿ ಮತ್ತೆ ಅವ್ರವ್ರಾಗಿಯೇ ಮಾತಾಡ್ಕೊಳ್ತಾರೆ. ಇಲ್ಲ ಅವನೇ ಅಂತೇಳಿ ಕೆಲವು ಜನ ಅಂದ್ರೆ, ಇಲ್ಲ ಅವನ ತರ ಇರೋನೇ ಅಂತೇಳಿ ಇನ್ನು ಕೆಲವು ಜನರು ಅಂತ ಇದ್ದಾನೆ. ಆದ್ರೆ ಅವನಾದರೂ ನಾನೇ ಅವನು ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಯೇಸು ಕ್ರಿಸ್ತನು ಸ್ವಸ್ಥ ಮಾಡಿದ, ಬಿಡುಗಡೆ ಕೊಟ್ಟ, ನನಗೆ ಬೆಳಕನ್ನ ಅನುಗ್ರಹ ಮಾಡಿದ ಅಂತೇಳಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ, ಸಾಕ್ಷಿ ಕೊಡ್ತಾ ಇದ್ದಾನೆ, ಸಾರಿ ಹೇಳ್ತಾ ಇದ್ದಾನೆ. ಅವಾಗ ಬಂದ್ರು ಯೇಸು ಸ್ವಾಮಿಗೆ ವಿರೋಧವಾಗಿರ್ತಕ್ಕಂಥ ಕೆಲವು ಜನರು, ಫರಿಸಾಯರು, ಶಾಸ್ತ್ರಿಗಳು ಬಂದು, ನಿನಗೆ ಯಾರು ಸ್ವಸ್ಥ ಮಾಡು, ಏಸಪ್ಪ ಸ್ವಸ್ಥ ಮಾಡೇನ ಅಂತ ಹೇಳಿ ಆತ ಹೇಳಕತ್ತಾನೆ. ಇಲ್ಲ ಏಸಪ್ಪ ಸ್ವಸ್ಥ ಮಾಡಕ್ ಸಾಧ್ಯ ಇಲ್ಲ, ಹೆಂಗ್ ಸ್ವಸ್ಥ ಮಾಡ್ತಾನೆ. ಹಲ್ಲೆಲೂಯಾ. ಆವಾಗ ಕೇಳಿದಾಗ ಪ್ರಿಯರು, ಇಲ್ಲ ನನ್ನನ್ನ ಸ್ವಸ್ಥ ಮಾಡಿರುವಂಥದ್ದು ಯೇಸು ಕ್ರಿಸ್ತನೇ ನನಗೆ ಬೆಳಕನ್ನು ಕೊಟ್ಟಿರುವಂಥದ್ದು, ಕಣ್ಣನ್ನು ಕೊಟ್ಟಿರುವಂಥದ್ದು ಎಂಬುದಾಗಿ ಹೇಳ್ತಾನೆ ಪ್ರಿಯರು, ಸಾಕ್ಷಿಯನ್ನ ನುಡಿತಾನೆ. ಸತ್ಯವೇದ ಹೇಳ್ತಾ ಇದೆ, ಅವಾಗ ಆ ವ್ಯಕ್ತಿಯನ್ನ ಊರಿಂದ ಬಹಿಷ್ಕಾರ ಹಾಕಿದ್ರಂತೆ. ಅವ್ರ ತಂದೆ ತಾಯಿನ ಕೇಳ್ತಾ ಇದ್ದಾರೆ, ಏನಮ್ಮ ಈ ಹುಡುಗ ನಿಮ್ಮ ಮಗನ? ಹೌದ್ರಿ ನನ್ನ ಮಗನೇ. ಹುಟ್ಟುತ್ತ ಕಣ್ಣುಗಳು ಇದ್ದಿಲ್ಲ. ಹಲ್ಲೆಲೂಯಾ. ಹುಟ್ಟುತ್ತ ಕಣ್ಣುಗಳು ಇದ್ದಿಲ್ಲ, ಆದ್ರೆ ಈಗ ಕಣ್ಣುಗಳು ಹೆಂಗ್ ಬಂದು ನಮಗೆ ಗೊತ್ತಿಲ್ಲ. ಕಣ್ಣುಗಳನ್ನು ಕೊಡುವಂಥವ್ರು ಯಾರು ಇಲ್ಲ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಜೀವಿತದಲ್ಲಿರುವಂತ ಕತ್ತಲೆಯನ್ನ ದೇವರು ಬೆಳಕಾಗಿ ಮಾರ್ಪಡಿಸಿದರು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆತನ ಜೀವಿತದಲ್ಲಿ ಕತ್ತಲೆ ಯಾವುದಾಗಿತ್ತು, ದೇವರನ್ನ ನೋಡಲಾರದಂತ ಒಂದು ಸ್ಥಿತಿ. ಹಲ್ಲೆಲೂಯಾ. ದೇವರನ್ನ ಕಾಣಲಾರದ ಒಂದು ಕಣ್ಣುಗಳು ಯಾರು ಆಗಿದ್ದು, ಆ ವ್ಯಕ್ತಿವಾಗಿದ್ದು. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಇವತ್ತಿನಿಂದ ಆತನು ದೇವರನ್ನ ನೋಡ್ತಾ ಇದ್ದಾನೆ, ದೇವರ ಬಗ್ಗೆ ಸಾಕ್ಷಿ ಹೇಳ್ತಾ ಇದ್ದಾನೆ, ಸಾಕ್ಷಿಯನ್ನ ನುಡಿತಾ ಇದ್ದಾನೆ. ಅವಾಗ ಅಲ್ಲಿರ್ತಕ್ಕಂಥ ಎಲ್ಲರೂ ಮಾತಾಡ್ಕೊಂಡು, ಇಲ್ಲ ಏಸಪ್ಪನ ಬಗ್ಗೆ ಹೇಳ್ತಾ ಇದ್ದಾನೆ ಅಂತೇಳಿ ಏನ್ ಮಾಡಿದ್ರು, ಊರಿಂದ ಬಹಿಷ್ಕಾರ ಹಾಕಿದ್ರು ಪ್ರಿಯರೇ. ಹಲ್ಲೆಲೂಯಾ. ಜನರು ನೋಡ್ರಿ ಸತ್ಯವನ್ನ ಬೇಗ ಏನ್ ಮಾಡಲ್ಲ, ಒಪ್ಪಿಕೊಳ್ಳಲ್ಲ. ಹಲ್ಲೆಲೂಯಾ. ಸತ್ಯ ಕಹಿಯಾಗಿರುತ್ತೆ ಎಂಬುದಾಗಿ ಹೇಳುವುದು ಕೂಡ ಉಂಟು. ಹಲ್ಲೆಲೂಯಾ. ಆದರೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಗೆಲುವಾಗುತ್ತೆ. ಸತ್ಯ ಎಂದಿಗೂ ಕೂಡ ಏನಾಗಲ್ಲ, ಸುಳ್ಳಾಗೋದಿಲ್ಲ. ಸತ್ಯ ಎಂದಿಗೂ ಕೂಡ ಏನಾಗಲ್ರಿ, ನಾಶವಾಗೋದಿಲ್ಲ. ಸತ್ಯ ಮಾತ್ರ ಯಾವಾಗಲೂ ನಿಲ್ಲುವಂಥದ್ದಾಗಿದೆ. ಆ ವ್ಯಕ್ತಿ ಯಾವಾಗ ತನ್ನ ಜೀವಿತದಲ್ಲಿ ಬೆಳಕು ಬಂತು, ಮತ್ತೆ ಕತ್ತಲೆಯನ್ನು ಬರಗೊಡಿಸಲಿಲ್ಲ. ಇದು ಪಾಯಿಂಟ್ ಇಲ್ಲಿ. ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಸ್ಥ ಮಾಡಿದಾನೆಂಬುದಾಗಿ ಸಾಕ್ಷಿಯನ್ನು ನುಡಿತಾ ಇದ್ದನು, ಆತನಿಗೆ ಕಷ್ಟ ಬಂದಾಗಲೂ ಕೂಡ, ಆತನನ್ನು ಬಹಿಷ್ಕಾರ ಹಾಕಿದಾಗಲೂ ಕೂಡ ಯೇಸುವೇ ಸ್ವಸ್ಥ ಮಾಡಿದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಹೊರತಾಗಿ ಇನ್ನೊಬ್ರು ಎಂಬುದಾಗಿ ಆತನ ಬಾಯಿಂದ ಬರ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಕತ್ತಲೆಯನ್ನ ಬೆಳಕನ್ನ
ಬೇರೆ ಬೇರೆ ಮಾಡಿದ್ರು. ವಿ ಆರ್ ಸೆಪರೇಷನ್ ಇನ್ ಕ್ರೈಸ್ಟ್. ನಾವು ಕ್ರಿಸ್ತನಲ್ಲಿ ನಾವು ಬೆಳಕಾಗಿದ್ದೇವೆ, ನಾವು ಲೋಕದಿಂದ ಬೇರ್ಪಟ್ಟಂತವರಾಗಿದ್ದೇವೆ. ಅದ್ರ ಸಲುವಾಗಿ ಪೌಲನು ಹೇಳ್ತಾನೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಅನ್ಸುತ್ತೆ, ಅಲ್ಲಿ ವಾಕ್ಯ ಇರುತ್ತೆ ಪ್ರಿಯರೇ, ಹಗಲಿಗೂ ಮತ್ತು ಕತ್ತಲಿಗೂ ಸಂಬಂಧವೇನು? ದೇವರ ಕಾರ್ಯಗಳಿಗೂ ದೆವ್ವದ ಕಾರ್ಯಗಳಿಗೂ ಸಂಬಂಧವೇನು? ಹಲ್ಲೆಲೂಯಾ. ಕರ್ತನ ಭೋಜನಕ್ಕೂ ದೆವ್ವದ ಭೋಜನಕ್ಕೂ ಸಂಬಂಧವೇನು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂಬಿದವರಿಗೂ ನಂಬಲಾರದವರಿಗೂ ಒಡನಾಟ ಏನು? ವ್ಯತ್ಯಾಸ ಏನು? ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಹಗಲಿನವರಾದ ಮೇಲೆ ಹಗಲಿನವರಾಗಿಯೇ ನಾವು ಇರಬೇಕು. ಸತ್ಯವನ್ನು ಹೊಂದಿಕೊಂಡ ಮೇಲೆ ಆ ಸತ್ಯ ಎಷ್ಟು ದಿನ ಆದರೂ ಕೂಡ ಅದು ಸತ್ಯವಾಗಿಯೇ ಇರುತ್ತೆ. ಹಲ್ಲೆಲೂಯಾ. ಕೆಲವೊಂದು ಸಾರಿ ಸುಳ್ಳು ಹೇಳ್ತಾ ಹೇಳ್ತಾ ಸತ್ಯ ಆಗಿ ಬದಲಾಗ್ಬೋದು. ಸುಳ್ಳನ್ನೇ ಪ್ರಚಾರ ಮಾಡಿದ್ರೆ ಅದೇನಾಗ್ಬಿಡುತ್ತೆ? ಸತ್ಯ ಆಗಿಬಿಡುತ್ತೆ. ಹೇಳಿದ್ರು ನಮ್ಮ ಭಾರತ ದೇಶದಾಗ ಎಲ್ಲ ಉದ್ಧಾರ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಯುದ್ಧ ಮಾಡ್ತೀವಿ, ಅಡ್ಡ ಮಾಡ್ತೀವಿ, ಎಲ್ಲ ಏನೇನೋ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ಹೆಂಗಿದಾರೆ ಹಂಗೆ ಏನೇನು ಕೊಟ್ರೆ ಅವರಷ್ಟೇ ಅವ್ರ ಹೊಟ್ಟೆಗಳಷ್ಟು ತುಂಬಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅವ್ರ ಬಿಲ್ಡಿಂಗ್ಗಳು ಬೆಳೀತಾ ಇದ್ದಾವೆ, ಅವರು ಹೊಲಗಳು ಬೆಳೀತಾ ಇದ್ದಾವೆ, ಹೊಲಗಳು ತಗೊತಾ ಇದ್ದಾರೆ. ದೇಶದಾಗ ಇರ್ತಕ್ಕಂಥ ಸಂಪತ್ತೆಲ್ಲ ಬೇರೆ ದೇಶದಲ್ಲಿ ಇಡ್ತಾ ಇದ್ದಾರೆ. ಬೇರೆ ದೇಶಗಳಲ್ಲೆಲ್ಲ ಏನು ತಗೊತಾ ಇದ್ದಾರೆ? ಹೋಟೆಲ್ಗಳು ತಗೊತಾ ಇದ್ದಾರೆ, ರೆಸ್ಟೋರೆಂಟ್ಗಳು ತಗೊತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ನಾವು ಇದ್ದವ್ರು ಹಿಂಗೆ ಇರ್ತೀವಿ, ನಮಗೇನು ಕೂಡ ಅವರು ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಇವ್ರು ಯಾಕೆ ಇನ್ನೊಬ್ರು ಬಂದರೂ ಕೂಡ ಮಾಡೋದೇ ಇಲ್ಲ. ಏಸು ಬರುವವರೆಗೆ ಈ ಲೋಕ ಹಿಂಗೇ ಇರುತ್ತೆ. 1000 ವರ್ಷಗಳ ಆಳ್ವಿಕೆ ಬಂದಾಗ ಎಲ್ಲ ಲೋಕದಲ್ಲಿರುವಂಥ ಎಲ್ಲ ಜನರಿಗೂ ಸಮಾಧಾನ ಸಿಗುತ್ತೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನ ಕಣ್ಣುಗಳು ಕುರುಡಾಗಿದ್ದಾವೆ. ದೇವರನ್ನು ನೋಡಲಾರದ ಒಂದು ಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದಾನೆ. ಆದರೆ ಏಸಪ್ಪ ಆ ವ್ಯಕ್ತಿಗೆ ಕಣ್ಣುಗಳನ್ನ ಕೊಟ್ರು. ಹಲ್ಲೆಲೂಯಾ. ಇವತ್ತು ನಿನ್ನ ಕಣ್ಣುಗಳು ದೇವರನ್ನ ನೋಡಲಾರದ ಹಾಗೆ ಮಸಿ ಸೈತಾನನ ಬಳದ. ನೀವೆಲ್ಲರೂ ಒಳ್ಳೆಯವರು, ಮನುಷ್ಯರು ಯಾರು ಕೆಟ್ಟರಲ್ಲ. ಹಲ್ಲೆಲೂಯಾ. ಮನುಷ್ಯರು ಯಾರು ಕೆಟ್ಟರಲ್ಲ, ಮನುಷ್ಯರೆಲ್ಲರೂ ಕೂಡ ಒಳ್ಳೆಯವರೇ. ಆದರೆ ಒಬ್ಬನಿದ್ದಾನೆ ಕೆಟ್ಟವನು. ಹಲ್ಲೆಲೂಯಾ. ಅವನು ಯಾರ್ರೀ? ಅಪವಾದಿ. ಅವನ್ಯಾರು? ಆಪಾದಕ ದೂತ. ಅವನ್ಯಾರು? ಸೈತಾನ. ಅವನೇ ಎಲ್ಲರ ಮನುಷ್ಯರುಗಳಿಗೆ ಏನು ಮಾಡಿಬಿಟ್ಟಿದಾನ? ಆಶೆಯನ್ನು ತೋರಿಸ್ತಾನ. ಅವನು ಈ ಲೋಕದಲ್ಲಿಯೇ ನಾವು ಜೀವಿಸಬೇಕು. ಈ ಲೋಕದಲ್ಲಿ ಇರ್ತಕ್ಕಂಥವುಗಳೆಲ್ಲವನ್ನು ನಾವು ಅನುಭವಿಸ್ಬೇಕು. ಈ ಲೋಕನೇ ಶ್ರೇಷ್ಠ. ಈ ಲೋಕ ಬಿಟ್ಟೋದ್ಮೇಲೆ ನಾವು ಏನಾಗ್ತೀವೋ ಇನ್ನೊಂದಾಗಿ ಬಿಡ್ತೀವಿ, ಮುನ್ನೊಂದಾಗಿ ಬಿಡ್ತೀವಿ. ಏನೇನೇನೇನೋ ಸಿದ್ಧಾಂತಗಳನ್ನು ಅವನು ತಂದು ಹಾಕಿದ್ದಾನೆ, ಕಲ್ಪನೆಗಳನ್ನು ತಂದು ಹಾಕಿದ್ದಾನೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಬಂದಾಗ ಆತನ ಕಣ್ಣುಗಳಿಗೆ ಏನು ಬಂತಂತೆ? ಬೆಳಕು ಬಂತು. ಆತನ ಕಣ್ಣುಗಳಿಗೆ ಏನು ಬಂತು? ದೃಷ್ಟಿ ಬಂತು. ಆತನು ಮೊದಲನೇದಾಗಿ ನೋಡಿರುವಂಥದ್ದು ಯಾರನ್ರಿ? ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇ ವ್ಯಕ್ತಿಯ ಜೀವಿತದಲ್ಲಿ ಪಾಪ ಎನ್ನುವಂಥ ಕತ್ತಲೆ ಇತ್ತು, ಅವನು ಮಲಗಿದಲ್ಲೇ ಮಲಗಿದ್ದಾನೆ. 2ನೇ ವ್ಯಕ್ತಿಯ ಜೀವಿತದಲ್ಲಿ ದೇವರನ್ನು ನೋಡಲಾರದಂತ ಕುರುಡುತನದ ಒಂದು ಕತ್ತಲೆ. ಯಾವ ಕತ್ತಲೆ? ಕುರುಡುತನ. ದೇವರನ್ನು ನೋಡಲಾರದ ಕುರುಡುತನ. ಸತ್ಯವೇದ ಹೇಳುತ್ತೆ, ಸತ್ಯವೇದದಲ್ಲಿ ದಾವೀದ ಭಕ್ತನಿದ್ದಾನೆ. ದಾವೀದನ ಕೀರ್ತನೆಗಳಲ್ಲಿ, ಅನೇಕ ಕೀರ್ತನೆಗಳಲ್ಲಿ ಯಾವಾಗಲೂ ಕೂಡ ದೇವರನ್ನೇ ನೋಡುವಂತ ವ್ಯಕ್ತಿ. ಹಲ್ಲೆಲೂಯಾ. ಬಹಳ ಜಜ್ಜಲ್ಪಟ್ಟಂತ ವ್ಯಕ್ತಿ, ಜಡಿಯಲ್ಪಟ್ಟಂತ ವ್ಯಕ್ತಿ, ಎಲ್ಲವುಗಳನ್ನ ರುಚಿ ನೋಡಿದಂಥ ವ್ಯಕ್ತಿ. ಅನುಭವಸ್ಥರಿಗೆ ಬಹಳ ಏನಿರ್ತವೆ ವಿಷಯಗಳು ಗೊತ್ತಿರ್ತವೆ. ಅವ್ರ ಮಾತುಗಳ ದಾಟಿನೇ ಬೇರೆ ಇರುತ್ತೆ. ಹಲ್ಲೆಲೂಯಾ. ಕೀರ್ತನೆಗಳು, ಹೆಚ್ಚು ಕೀರ್ತನೆಗಳು ಬರೆದಂಥವ್ರು ಯಾರು? ದಾವೀದ. ಹಲ್ಲೆಲೂಯಾ. ಅಲ್ಲಿ ಒಂದು ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ಕೀರ್ತನೆಗಾರ ಹೇಳ್ತಾನೆ ಏನಂತೇಳಿ ಅಂದ್ರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನಾನು ನೋಡುತ್ತೇನೆ. ಹಲ್ಲೆಲೂಯಾ. 121ನೆಯ ಕೀರ್ತನೆ. ಹಲ್ಲೆಲೂಯಾ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನಾನು ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಹಲ್ಲೆಲೂಯಾ. ಅಂದರೆ ಈತನ ಕಣ್ಣುಗಳು ಯಾರನ್ನ ನೋಡುವ ಕಣ್ಣುಗಳು? ದೇವರನ್ನ ನೋಡು. ಅದೇ ಇದೆನಾ? 120 ಒಂದ್ಸರಿ ಹೋದ್ರಿ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ವಾಕ್ಯದಲ್ಲಿ ಯೇಸಪ್ಪ ಬೆಟ್ಟದ ಮೇಲೆ ಪ್ರಸಂಗದಲ್ಲಿ ಹೇಳ್ತಾರೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನವರೆಗೂ ನಿನ್ನ ಕಣ್ಣುಗಳಿಗೆ ಕುರುಡುತನ ಬೆಳೆದಿದೆಯೇನು? ಆ ಕುರುಡುತನ ಹೋಗಲಾಡಿಸುವುದಕ್ಕಾಗಿ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಏನಂತೇಳಿ, ನಿನ್ನ ಜೀವಿತದಲ್ಲಿ ಬೆಳಕು ಅವಶ್ಯಕ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕುರುಡ ಹೋಗಿ ಎಲ್ಲಿ ಬಿದ್ದರಂತೆ? ತಗ್ಗಿನಲ್ಲಿ ಬಿದ್ದರು. ಅದನ್ನ ಎಲ್ಲ ಕಡೆ ನೀವು ಸುಭಾಷಿತ ಹೇಳಿರ್ತೀರಿ,
ನಾನು ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ ಭಾಳ ಸರಿ ಅದನ್ನೇ ಹೇಳಿ, ಯಾರು ಹೇಳಲಿಲ್ಲ ಅಂದರೆ ಲೈನಾಗಿ ನೀವು ಇಲ್ಲಿ ಮಾಡ್ತಿರಲ್ಲ ಗೊತ್ತಿಲ್ಲ. ನಾವು ಹೈಸ್ಕೂಲಲ್ಲಿ ಅಲ್ಮೂರಲ್ಲಿ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಒಂದು ವೇಳೆ 8ನೇ ಕ್ಲಾಸರು 9ನೇ ಕ್ಲಾಸರು 10ನೇ ಕ್ಲಾಸರು ಒಬ್ರು ಹೇಳಿಲ್ಲ ಅಂದರೆ ಎಲ್ಲರಿಗೂ ಪನಿಷ್ಮೆಂಟ್. ಸ್ತ್ರೀಯರು ಲೇಡೀಸ್ ಎಲ್ಲ ಹೇಳಿಬಿಡ್ತಾರೆ ಅವ್ರು ಜಾಣ್ರು. ಈ ಕಡೆ ನಮ್ಮ ಕಡೆಗೆ ಬಂದಾಗ ನಮ್ಮ ಬ್ಯಾಚಲ್ಲಿ ಸುಭಾಷಿತ ಹೇಳ್ಬೇಕಂದ್ರೆ ಯಾರು ಮುಂದ್ಗಡೆ ಬರಲ್ಲ. ಒಂದು ಇಬ್ಬರು ಇದ್ದೀವಿ, ನಾವೇ ಹೋಗ್ಬೇಕು, ನಾವೇ ಹೇಳಬೇಕು. ಹಲ್ಲೆಲೂಯಾ. ಜಾಸ್ತಿ ಸಾರಿ ನಾನು ಇದು ಇನ್ನೊಂದು ಜ್ಞಾನೋಕ್ತಿಯಲ್ಲಿರ್ತಕ್ಕಂಥ ಮಾತು. ಹಲ್ಲೆಲೂಯಾ. ಆಜ್ಞೆಯೇ ದೀಪ, ಉಪದೇಶವು ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಏಸು ಅಂತೇಳಿ ಬೈಬಲ್ ಅಂತೇಳಿ ನಾನು ಹೇಳಿ ಬರ್ತಾ ಇದ್ದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಡ ಸೇರಿ ಎಲ್ಲಿಗೆ ಬೀಳ್ತಾರ್ರಿ? ಕುಣಿಗೆ ಬೀಳ್ತಾರೆ, ತಗ್ಗಿಗೆ ಬೀಳ್ತಾರೆ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸೋದಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ದೇವರನ್ನು ನೋಡಲಾರದ ಕಣ್ಣುಗಳು ಉಳ್ಳವರಾಗಿ ಜೀವಿಸಿದಾಗ ಆ ದೇವರೇ ಈ ಲೋಕಕ್ಕೆ ನರಾವತಾರಿಯಾಗಿ ಇಳಿದು ಬಂದ. ಆತನನ್ನು ಎಲ್ಲರೂ ದೃಷ್ಟಿ ಇಟ್ಟು ನೋಡಿದ್ರು. ಯಾರ್ಯಾರು ಆತನನ್ನು ನೋಡಿದ್ರು, ಸತ್ಯವೇದ ಹೇಳ್ತಾ ಇದೆ, ಆತನನ್ನ ದೃಷ್ಟಿ ಇಟ್ಟಂತವರು ಪ್ರಕಾಶವನ್ನ ಹೊಂದಿದ್ರು. 34ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನಾಚಿಕೆ ಕವಿಯುವಂತ ಸಂಗತಿಗಳು ಆಗುವುದಿಲ್ಲ ಯಾವಾಗ ನೀನು ದೃಷ್ಟಿ ಇಟ್ಟು ದೇವರನ್ನ ನೋಡಿದಾಗ. ಪ್ರಿಯರೇ, ಆ ವ್ಯಕ್ತಿಯನ್ನ ಏನ್ ಮಾಡ್ತಾರೆ? ಬಹಿಷ್ಕಾರ ಆಗ್ತಾರೆ. ಆದ್ರೂ ಆ ವ್ಯಕ್ತಿ ಐ ಡೋಂಟ್ ಕೇರ್ ಅಂತ ಹೇಳಿ, ನಾನು ಯೇಸುವಿಗಾಗಿ ನಾನು ನಿಲ್ತೀನಿ, ನಾನು ಯೇಸು ಸ್ವಾಮಿ ಸ್ವಸ್ಥ ಮಾಡಿದಾನೆಂಬುದಾಗಿ ನಾನು ಹೇಳ್ತೀನಿ ಅಂತೇಳಿ ಹೇಳಿದ. ಬಹಿಷ್ಕಾರ ಹಾಕಿದಾಗ ಯಾರು ಕೂಡ ಆತನ ಬಳಿಗೆ ಹೋಗ್ಲಿಲ್ಲ, ತಂದೆ ತಾಯಿಗಳು ಹೋಗ್ಲಿಲ್ಲ. ಪ್ರಿಯರೇ, ಯೇಸು ಮಾತ್ರ ಆತನನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲರೂ ಕೈ ಬಿಟ್ಟರು ಕೂಡ ಕೈ ಬಿಡಲಾರ್ದ ದೇವ್ರು ಯಾರ್ರೀ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಕುರುಡುತನಕ್ಕೆ ಯಾರು ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾರು ಕೂಡ ಇವತ್ತೆಲ್ಲ ಮೆಡಿಕಲ್ ಸೈನ್ಸ್ ಎಲ್ಲ ಏನಾಗಿದೆ, ಭಾಳ ಫಾರ್ವರ್ಡ್ ಇದೆ. ಹಲ್ಲೆಲೂಯಾ. ಆವತ್ತಿನ ದಿನ ಏನ್ರಿ, ಆ ಥರ ಇದ್ದಂಥವ್ರು ಹಾಗೆಯೇ ಜೀವಿಸ್ಬೇಕು. ಹಲ್ಲೆಲೂಯಾ. ಆದರೆ ಯೇಸು ತಾನು ಇರುವಂಥ ಕಾಲದಲ್ಲಿ ಆತನು ಪರಮ ವೈದ್ಯನಾಗಿ ಆಗದ ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ್ದಾನೆ. ಇದಕ್ಕೆ ಹಿಸ್ಟ್ರಿ ಕೂಡ ಸಾಕ್ಷಿ ಇದೆ. ನೀವು ಹಿಸ್ಟ್ರಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರಿಂಟ್ ಮಾಡಲ್ಲ, ನೀವು ಓದಕ್ಕೂ ಆಗಲ್ಲ. ಹಲ್ಲೆಲೂಯಾ. ಇಲ್ಲೇದಷ್ಟೇ ಪ್ರಿಂಟ್ ಮಾಡ್ತಾರೆ. ಒಂದು ವೇಳೆ ಅದು ಇದ್ದಿದ್ದು ಕೂಡ ಸ್ವಾಮಿ ವಿವೇಕಾನಂದ ಅವ್ರು ಎಷ್ಟೋ ಹೇಳಿದ್ವೆಲ್ಲ ಈಗ ಮೊನ್ನೆ ವಿಜಯವಾಡಕ್ಕೆ ಹೋದಾಗ ಬುಕ್ಸ್ ಕೇಳಿದ್ರೆ ಅವೆಲ್ಲ ಇಲ್ಲ ರೀ, ಆ ಬುಕ್ಸ್ಗಳು ಸಿಗಲ್ಲ ಈಗ ಅಂತೇಳಿ ಅವರು ಹೇಳಿದರು. ಪ್ರಬೋಧ ರತ್ನಾಕರ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ಯೇಸು ಕ್ರಿಸ್ತನೇ ನಿಜವಾದಂಥ ದೇವರ ಅವತಾರ, ಓಂ ಸ್ವರೂಪನು ಆತನೇ, ಆತನೇ ಶಬ್ದ, ಆತನೇ ಪ್ರಣವ, ಆತನೇ ನಾದ, ಆತನೇ ದೇವರು. ದೇವರನ್ನ ಭೂಲೋಕದಲ್ಲಿ ಯೇಸುವಿನಲ್ಲಿ ಬಿಟ್ಟು ಬೇರೆ ಯಾರಲ್ಲಿಯೂ ಕೂಡ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಸ್ವತಃ ಯೋಹಾನ ಬರೆದ ಸುವಾರ್ತೆಯ ಕೆಲವು ವಿಷಯಗಳನ್ನ ಆತನೇನು ಮಾಡಿದಾನೆ ಪ್ರಿಯರೇ, ತನ್ನ ಶಿಷ್ಯರಿಗೆ ಹೇಳಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯದ ಹೇಳ್ತಾ ಇದೆ, ಯೇಸು ಆ ಎಲ್ಲ ಜನರು ಕೈ ಬಿಟ್ಟಿರ್ತಕ್ಕಂಥ ಆ ವ್ಯಕ್ತಿಯ ಬಳಿಗೆ ಯೇಸು ಕ್ರಿಸ್ತನು ತಾನೇ ಬಂದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಂದು ಆತನನ್ನು ಸಂತೈಸಿ ಆತನ ಜೀವಿತ ಏನಾಯ್ತ್ರಿ, ಬದಲಾಯಿತು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರ ಕುರುಡುತನ ಏನಾಗಬೇಕು, ಬದಲಾಗಬೇಕು. ಯೇಸುವನ್ನು ನೋಡುವಂಥ ಒಂದು ದಾಟಿ ಏನಾಗಬೇಕ್ರಿ, ಬದಲಾಗಬೇಕು. ಯೇಸು ಕ್ರಿಸ್ತನನ್ನ ಕೆಲವು ಜನರು ಏನು ಗೊತ್ತಿಲ್ಲ, ಅವರಿಗೆ ಅಡ್ಡ ಉದ್ದ ಏನೇನೇನೋ ಮಾತಾಡ್ತಾ ಇರ್ತಾರೆ. ಅಲ್ಲೆಲ್ಲೂಯಾ. ಹೋದವಾರ ಹೇಳಿದ್ವಿ, ಎಲ್ಬಿಲ್ಲದ ನಾಲಿಗೆ, ತಪ್ಪು ಮಾಡೋದಿದು ಬಡಿಸ್ಕೊಳ್ಳೋದು ಬೇರೆ ಎಲ್ಲ. ಹಲ್ಲೆಲೂಯಾ. ಶರೀರ ಎಲ್ಲ ಬಡಿಸ್ಕೊಂತ, ತಪ್ಪು ಮಾಡೋದು ನಾಲಿಗೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ದೇವರು ಬೆಳಕಾಗಲಿ ಅನ್ನಲ್ಲಿ ಏನಾಯ್ತಂತೆ, ಬೆಳಕಾಯಿತು. ಬೆಳಕನ್ನು ಒದ್ದಿರ್ತಕ್ಕಂಥ ಆ ದೇವರು ಈ ಲೋಕಕ್ಕೆ ಇಳಿದು ಬಂದಂಥ ಸಂದರ್ಭದಲ್ಲಿ ಆತನು ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಏನನ್ನ ಕೊಟ್ಟ, ಆತ ಬೆಳಕನ್ನ ಕೊಟ್ಟ. ಮೊದಲನೇ ವ್ಯಕ್ತಿ ದೇವರಿಂದ ದೂರವಾದ ಸ್ಥಿತಿಯಲ್ಲಿದ್ದು ಪಾಪದಲ್ಲಿಯೇ ಮಲಗಿದ್ದಾನೆ. ಎರಡನೇ ವ್ಯಕ್ತಿ ದೇವರನ್ನು ನೋಡಲಾರದ ಹಾಗೆ ಅವನ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದಾವೆ. ಈಗ ಮೂರನೇ ವ್ಯಕ್ತಿಯ ಕುರಿತಾಗಿ ನಾವು ಮುಂದಿನ ವಾರ ನೋಡೋಣ ಪ್ರಿಯರೇ. ಹಲ್ಲೆಲೂಯಾ. ಕೀರ್ತನೆ ಒಂದ್ಸಾರಿ ಓದಿರೋದು, ಜಸ್ಟ್ ಒಂದು 2 ವರ್ಷ ಓದ್ರಿ. ಫಸ್ಟ್ ಎಂದು ಓದ್ರಿ. ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಅಂದ್ರೆ
ಈ ವ್ಯಕ್ತಿಯ ಸಹಾಯ ಎಲ್ಲಿಂದ ಬರುತ್ತಂತ್ರಿ? ಭೂಮಿಯನ್ನ ಆಕಾಶವನ್ನ ಉಂಟು ಮಾಡಿದ ದೇವರ ಕಡೆಯಿಂದ. ಹಲ್ಲೆಲೂಯಾ. ಈತನ ಕಣ್ಣುಗಳು ಯಾರನ್ನ ನೋಡ್ತಾ ಇದ್ದಾವೆ? ದೇವರನ್ನೇ ನೋಡ್ತಾ ಇದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿಯವರೆಗೆ ಒಂದು ವೇಳೆ ದೇವರನ್ನು ನೋಡಲಾರದ ಕಣ್ಣುಗಳು ನಿನ್ನವಾಗಿದ್ರೆ ಇನ್ನು ಮುಂದೆ ಆದರೂ ಚಿಕ್ಕ ಮಕ್ಕಳು ಹಲ್ಲೆಲೂಯಾ ದೇವರನ್ನು ನೋಡುವಂತ ಕಣ್ಣುಗಳಾಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಒಂದು ವೇಳೆ ಇನ್ನು ನೀನು ದೇವರ ರಕ್ಷಣೆಯ ಮಾರ್ಗದಲ್ಲಿ ಬಂದಿಲ್ವೇನು, ಇನ್ನು ನೀನು ದೇವರನ್ನ ಅಸಡ್ಡೆ ಮಾಡ್ತಾ ಇದೆಯೇನು, ಅಯ್ಯೋ ನಮ್ಮ ಮನೆಯವರು ಒಪ್ತಾ ಇಲ್ಲ, ಅಯ್ಯೋ ನನ್ನ ಸಂಪ್ರದಾಯಗಳು ಈ ರೀತಿಯಾಗಿದ್ದಾವೆ, ಅಯ್ಯೋ ನನ್ನ ಕಾರ್ಯಗಳು ಹಿಂಗಿದಾವೆ, ಅದು ಇದು ಅಂತೇಳಿ ಎಲ್ಲ ನೆಪಗಳನ್ನ ಮನೆಯವರು ನಿನ್ನ ಮೇಲೆ ಆಗ್ತಾ ಇದ್ದಾರೇನು ಪ್ರಿಯನೇ ಪ್ರಿಯಗಳೇ. ಆದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ಆ ಹುಟ್ಟು ಕುರುಡನಿಗೆ ದೇವರು ಕಣ್ಣನ್ನ ಕೊಟ್ಟ, ಅವನ ಬಾಳು ಬಂಗಾರವಾಗುವಂತೆ ಮಾಡಿದ, ಅವನ ಕತ್ತಲೆ ದೂರವಾಗುವಂತೆ ಮಾಡಿದ ಆ ದೇವರು ಇವತ್ತು ಕೂಡ ನಿನ್ನ ಜೀವಿತದಲ್ಲಿ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಿದ್ದಾನೆ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ಕೀರ್ತನೆಯಲ್ಲಿ ಹೇಳಿದಂತ ದಾವೀದ ಆ 34ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಅಯ್ಯೋ ಆತನನ್ನ ದೃಷ್ಟಿಸಿ ನೋಡಿದವರು ಪ್ರಕಾಶವನ್ನೇ ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ನಿನ್ನ ಕಣ್ಣುಗಳು ಯೇಸುವನ್ನು ನೋಡುವ ಕಣ್ಣುಗಳಾದರೆ ನಿನಗೆ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಪ್ರಕಾಶ ಉಂಟು. ಅವಮಾನವನ್ನು ತಂದು ಹಾಕುವಂತ ಸಂಗತಿಗಳಿಂದ ದೇವರು ನಿನ್ನನ್ನ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಸಂದರ್ಭದಲ್ಲಿ ದೇವಾ, ನಾನು ನನ್ನ ಕಣ್ಣುಗಳ ಮೂಲಕವಾಗಿ ನಿನ್ನ ಕಡೆಗೆ ನೋಡ್ತಾ ಇದ್ದೇನೆ, ನನಗೆ ಸಹಾಯವನ್ನು ಅನುಗ್ರಹ ಮಾಡು ಎಂಬುದಾಗಿ ಹೇಳೋಣವಾ? ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಈ ದಿನವೋ ಅನುದಿನವೋ ಎಂದೆಂದು ನೋಡುವೆನು, ಈ ದಿನವೋ ಅನುದಿನವೋ ಎಂದೆಂದು ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಾಲು ಕದಲದೆ ಕಾಯುವನು, ಕರ್ತನು ಎಂದಿಗೂ ನಿದ್ರಿಸನು. ಕಾಲು ಕದಲದೆ ಕಾಯುವನು, ಕರ್ತನು ಎಂದಿಗೂ ನಿದ್ರಿಸನು. ತೂಕಡಿಸಿ ನಿದ್ರಿಸನು, ನಮ್ಮನ್ನು ಕಾಯುವನು. ತೂಕಡಿಸಿ ನಿದ್ರಿಸನು, ನಮ್ಮನ್ನು ಕಾಯುವನು. ಓ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡುವವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕರ್ತನು ನನ್ನ ಕಾಯುವನು, ನನಗೆ ನೆರಳಾಗಿ ಬರುವನು. ಕರ್ತನು ನನ್ನ ಕಾಯುವನು, ನನಗೆ ನೆರಳಾಗಿ ಬರುವನು. ಹಗಲಿನಲ್ಲೂ ಈರುಳಿನಲ್ಲೂ ನನ್ನನ್ನು ಕಾಯುವನು. ಎಲ್ಲರೂ ಹಗಲಿನಲ್ಲೂ ಈರುಳಿನಲ್ಲೂ ನನ್ನನ್ನು ಕಾಯುವನು. ಹೊಯ್ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಎಲ್ಲ ಕೇಡಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಎಲ್ಲ ಕೇಡಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಅನುದಿನವೂ ಈ ದಿನವೂ ನನ್ನನ್ನು ಕಾಯುವನು. ಅನುದಿನವೂ ಕಾಯುವನು ನನ್ನ ಆತ್ಮವನು. ಹೊಯ್ ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹೋಗುವಾಗಲು ಕಾಯುವನು, ಬರುತ್ತಿರುವಾಗಲು ಕಾಯುವನು. ಹೋಗುವಾಗಲು ಕಾಯುವನು, ಬರುತ್ತಿರುವಾಗಲು ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಎಲ್ಲರೂ ಹೇಳುವ, ಈ ದಿನವೂ ಅನುದಿನವೂ ಎಂದೆಂದು ಕಾಯುವನು. ಈ ಕಣ್ಣೆತ್ತಿ ಪರ್ವತವನ್ನು ನೋಡುವೆನು,
ಭೂಮಿ ಗಗನ ಮಾಡಿದವನ ನೋಡುವೆನು, ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ್ ನೋಡುವೆನು. ಎಲ್ಲರೂ ಹೇಳೋಣ, ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕರ್ತನು ನನ್ನ ಕಾಯುವನು, ಎಂದೆಂದು ನೆರಳಾಗಿ ಬರುವನು, ಕರ್ತನು ನನ್ನ ಕಾಯುವನು, ಎಂದೆಂದು ನೆರಳಾಗಿ ಬರುವನು. ಈ ದಿನವು ಅನುದಿನವು ನನ್ನನ್ನು ಕಾಯುವನು, ಈ ದಿನವು ಅನುದಿನವು ನನ್ನನ್ನು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು, ಕಣ್ಣೆತ್ತಿ ಪರ್ವತವನ್ನೇ ನೋಡುವೇನು, ಭೂಮಿ ಗಗನ ಮಾಡಿದವನ ನೋಡುವೇನು. ದೇವರು ವಾಕ್ಯ ಹೇಳ್ತಾ ಇದೆ, ಆತನ ಕಡೆಗೆ ದೃಷ್ಟಿ ಇಟ್ಟವರೆಲ್ಲರೂ ಕೂಡ ಪ್ರಕಾಶವನ್ನು ಹೊಂದುವರು. ಆ ವ್ಯಕ್ತಿ ಅಲ್ಲಿಯವರೆಗೆ ದೃಷ್ಟಿ ಇಡಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿ, ಕತ್ತಲೆಯಲ್ಲಿ ಜೀವಿಸಿದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿ ಯಾವಾಗಲೂ ಕೂಡ ಕತ್ತಲೆಯನ್ನೇ ನೋಡುತ್ತಾ ಕತ್ತಲೆಯ ಬದುಕನ್ನ ಜೀವಿಸುವಂತ ಆ ವ್ಯಕ್ತಿಯ ಬಳಿ ಯೇಸು ಬಂದಾಗ, ಆ ವ್ಯಕ್ತಿ ಯೇಸುವಿನ ಬಳಿಗೆ ಬಂದಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನಿಗೆ ಕಣ್ಣುಗಳು ಕಾಣಲ್ಪಟ್ಟವು, ಆತನು ಯೇಸು ಕ್ರಿಸ್ತನನ್ನ ನೋಡಿದನು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಿನ್ನ ಕಣ್ಣುಗಳು ಯೇಸುವನ್ನು ನೋಡಲಾರದ ಕಣ್ಣುಗಳಾಗಿದ್ದಾವೇನೋ? ಸಹೋದರ ಸಹೋದರಿಯರೇ, ಒಂದು ಸಾರಿ ಆಲೋಚನೆ ಮಾಡು. ಆತನೇ ದೇವರಾಗಿದ್ದಾನೆ, ಆತನು ಮಾತ್ರ ನಿನ್ನನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ನಿನ್ನ ಪಾಪಗಳನ್ನ ತೊಳೆಯಲು ಶಕ್ತನು ಆತನು ಮಾತ್ರ. ಆತನ ರಕ್ತದಲ್ಲಿಯೇ ನಿನ್ನ ಪಾಪಗಳು ತೊಳೆಯಲ್ಪಡಬೇಕು, ನಿನಗೆ ರಕ್ಷಣೆ ಎನ್ನುವಂಥದ್ದು ಉಂಟು. ಒಂದ್ಸಾರಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಕಣ್ಣುಗಳು ನಿನ್ನನ್ನು ನೋಡುವಂತ ಕಣ್ಣುಗಳಾಗಿ ಮಾರ್ಪಡಿಸಯ್ಯ. ನಾನು ನಿನ್ನನ್ನು ನೋಡಬೇಕು ದೇವರೇ, ನಾನು ನಿನ್ನನ್ನು ಕಾಣಬೇಕು ದೇವರೇ. ದೇವರೇ, ನಿನ್ನನ್ನು ನೋಡುವವರು ಪ್ರಕಾಶವನ್ನು ಹೊಂದುವರು ಎಂಬುದಾಗಿ ಹೇಳಿದ್ದೀಯಲ್ಲಪ್ಪ ಸ್ವಾಮಿ. ನಿನ್ನನ್ನು ನೋಡಲಾರದ ಹಾಗೆ ಕತ್ತಲೆಯಲ್ಲಿ ನಾನಿದ್ದೇನೇನು ಸ್ವಾಮಿ. ಒಂದ್ಸಾರಿ ಪ್ರಾರ್ಥನೆ ಮಾಡು ದೊಡ್ಡ ಪ್ರಾರ್ಥನೆ. ಮಹಾಪರಿಶುದ್ಧನು ಮೋಹನತನ ತಂದೆಯಾದ ದೇವರೇ, ನಿನ್ನ ಬಂಗಾರ ಪಾದಗಳಿಗೆ ಸ್ತೋತ್ರ ವಂದನೆ ಪ್ರಣೀತ ಸ್ವಾಮಿ. ಅಪ್ಪ, ಈ ಸಂಜೆ ವೇಳೆಯಲ್ಲಿ ನಮ್ಮ ಸಂಗಡ ಮಾತನಾಡ್ತೀಯಪ್ಪ. ನಿನ್ನ ಪರಲೋಕದಿಂದ ಬಂದು ಕರ್ತನೆ ನಮ್ಮನ್ನು ಆಶೀರ್ವದಿಸಿದಿ ತಂದೆ, ಇಲ್ಲೆಲ್ಲರನ್ನು ಆಶೀರ್ವದಿಸಿದ್ದನ್ನು ನಂಬುತ್ತೀನಪ್ಪ. ದೇವಾ, ನೀನು ಕೃಪೆ ಮಾಡಿ ನಡೆಸಿ ಕೇಳಿದ ವಾಕ್ಯಗಳನ್ನು ಹೃದಯದಲ್ಲಿಟ್ಟುಕೊಂಡು ಅದರಂತೆ ನಡೆಯುವಂತೆ ಮಾಡಪ್ಪ. ಅಪ್ಪ, 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಲಿ ತಂದೆ. ನಿನ್ನ ವಾಕ್ಯದಿಂದಲೇ ಬಿಡುಗಡೆ ತಂದೆ, ನಿನ್ನ ವಾಕ್ಯದಿಂದಲೇ ಐಶ್ವರ್ಯ, ಆನಂದ, ಶಾಂತಿ, ಸಮಾಧಾನಪ್ಪ. ನಿನ್ನ ವಾಕ್ಯ ಬಿಟ್ಟು ಹೋದರೆ ಎಲ್ಲಿ ಸಮಾಧಾನ ಕೊಡುವವರು ಯಾರಿಲ್ಲ ತಂದೆ. ಏಸಯ್ಯ, ಇಲ್ಲಿ ಬಂದಿರುವಂತ ಮಕ್ಕಳನ್ನು ಇವರೆಲ್ಲರನ್ನು ಆಶೀರ್ವದಿಸು. ಈ ಗ್ರಾಮದಲ್ಲಿರುವಂತ ಎಲ್ಲ ಜನರು ರಕ್ಷಿಸಲ್ಪಡಲಿ. ಈ ಗ್ರಾಮವನ್ನು ನೀನು ಆರಿಸಿಕೊಂಡು ಈ ಗ್ರಾಮಕ್ಕೆ ಬಂದಿದ್ದೀಯ ತಂದೆ. ಸ್ವಾಮಿ, ಈ ಗ್ರಾಮದಲ್ಲಿ ಎಲ್ಲರೂ ಬರಬೇಕೆಂದು ನಿನ್ನ ಚಿತ್ತವಾಗಿದೆ ತಂದೆ. ಯಾರು ಕರ್ತನೆ ಅಗ್ನಿಯಕ್ಕೆ ಹೋಗುವುದು ನಿನ್ನ ಚಿತ್ತವಲ್ಲ ತಂದೆ. ಮನೆಗೆ ತಿರುಗಿಕೊಂಡು ಬರುವುದೇ ನಿನಗೆ ಸಂತೋಷಪ್ಪ. ದೇವರೇ, ಸ್ತೋತ್ರಗಳು ಸ್ವಾಮಿ. ಅಪ್ಪ, ಇಲ್ಲಿ ಬಂದಿರುವಂತ ಎಲ್ಲಾ ಮಕ್ಕಳನ್ನು ಅಭಿವೃದ್ಧಿ ಪಡಿಸು, ಆಶೀರ್ವಾದ ಮಾಡಪ್ಪ. ಇವರ ಕೆಲಸ ಕಾರ್ಯಗಳನ್ನು ಜಯವನ್ನು ತಂದು ಕೊಡ್ತಂದೆ. ಇವರು ಹೊಲ ಮನೆಗಳನ್ನು ಆಶೀರ್ವದಿಸಪ್ಪ. ಇವರ ಕುಟುಂಬವನ್ನು, ಇವರ ದನಕರಗಳನ್ನು ಅಭಿವೃದ್ಧಿ ಪಡಿಸು ತಂದೆ. ಅಪ್ಪ, ಧರ್ಮೋಪದೇಶ ಕಂಡ 28ನೇ ಅಧ್ಯಾಯದಲ್ಲಿ ಹೇಳಿದ ವಾಕ್ಯಗಳನ್ನು ನಮ್ಮಲ್ಲಿ ಬಿಡುಗಡೆ ಮಾಡೋದಕ್ಕಾಗಿ ನಮಗಾಗಿ ಇಟ್ಟಿದ್ದೀಯ ತಂದೆ. ನಿನ್ನ ಮಕ್ಕಳಿಗೆ ಕೊಡದ ಮತ್ತಾರಿಗೆ ಕೊಡ್ತೀಯಪ್ಪ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅಂತ ಹೇಳಿದ್ದೆ ಅಪ್ಪ. ನಿನ್ನ ಸತ್ಯ ವಾಕ್ಯವನ್ನು ಓದುವಾಗ ಈ ಮಕ್ಕಳೊಟ್ಟಿಗೆ ಮಾತನಾಡು ಪ್ರಭಾ. ಪ್ರಭುವೇ, ಇವರಿಗೆ ದರ್ಶನ ಕೊಡಪ್ಪ. ಇವರ ಕೆಲಸಗಳನ್ನು ಸಫಲ ಮಾಡಿ ಅಪ್ಪ. ಇಷ್ಟೊತ್ತ ನಿನ್ನ ದಾಸರನ್ನು ಬರೆ ಮಾಡಿ ನೀನು ಮಾತನಾಡಿದೆಯಾ ನಂಬುತ್ತೇವೆ ತಂದೆ. ಅಪ್ಪ, ನೀನು ಕೃಪೆ ಮಾಡಿ ನಡೆಸು. ಬಂದಿರುವಂತ ಎಲ್ಲ ಕೆಲಸ ಕಾರ್ಯಗಳನ್ನು ನೀನೇ ನಡೆಸಬೇಕೆಂದು ಚಿಕ್ಕ ಮನೆ ಪ್ರಾರ್ಥನೆ ನಜರೇತನ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಬಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ ಅಲಂಕರಿಸಿಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲ್ಲಿ ಸಕಲ ಸದ್ಭಕ್ತರ ಸಂಗಡಲ್ಲಿ ಯಾವತ್ತು ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾ ಕಾಲನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಆಮೀನ್, ಆಮೀನ್, ಆಮೀನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯಿಂದ ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ,
ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. ಬೋಲೋ ಬೋಲೋ ಯೇಸು ಕ್ರಿಸ್ತ ಮಹಾಪ್ರಭು ಮಹಾರಾಜಕ್ಕೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೇಲೂಯಾ.